ವೆರಿ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಅಕೌಂಟೆನ್ಸಿಯ ಸೆಕೆಂಡ್ ಪಾರ್ಟ್ ಅನ್ನು ಇಲ್ಲಿ ನೋಡ್ತಾ ಇದ್ದೇವೆ. ದಟ್ ಈಸ್ ಕಂಪ್ನಿ ಅನಾಲಿಸಿಸ್ ಅಂಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಬರುತ್ತೆ. ಸೊ ಅಕೌಂಟೆನ್ಸಿಯ ಸೆಕೆಂಡ್ ಪಾರ್ಟ್ ಆಗಿದೆ. ಸೊ ಇದರಲ್ಲಿ ನಿಮಗೆ 2 ಚಾಪ್ಟರ್ಸ್ಗಳು ಇದ್ದಾವೆ. ಫಸ್ಟ್ ಚಾಪ್ಟರ್ ಮತ್ತೆ ಥರ್ಡ್ ಚಾಪ್ಟರ್ ಅಷ್ಟೇ ನಿಮ್ಮ ಸಿಲೆಬಸ್ಗೆ ಇದೆ. ಸೊ ಈ ವರ್ಷದ ಸಿಲೆಬಸ್ಗೆ ಫಸ್ಟ್ ಚಾಪ್ಟರ್ ಮತ್ತೆ ಥರ್ಡ್ ಚಾಪ್ಟರ್ ಇದೆ. ಇವತ್ತಿನ ಕ್ಲಾಸಲ್ಲಿ ನಾನು ಫಸ್ಟ್ ಚಾಪ್ಟರ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಟ್ ಈಸ್ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಅಂತ ಬರುತ್ತೆ. ಸೊ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಅನ್ನು ನೋಡೋದಕ್ಕಿಂತ ಮುಂಚೆ ನಾನು ನಿಮಗಷ್ಟು ಒಂದಿಷ್ಟು ಕಾನ್ಸೆಪ್ಟ್ ಗಳನ್ನ ಹೇಳ್ತೇನೆ. ಸೊ ಈಗಾಗಲೇ ನೀವು ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅನ್ನು ನೋಡಿದಿರಿ. ಅಂದ್ರೆ ಒಬ್ಬನೇ ಓನರ್ ಇರ್ತಾನೆ, ಸೊ ಅವನೇ ಬಿಸ್ನೆಸ್ ಅನ್ನು ಮಾಡ್ತಿರ್ತಾನೆ. ಸೊ ಅದು ಒಂಥರ ಬಿಸ್ನೆಸ್ ಅನ್ನು ನೋಡಿದಿರಿ. ಎರಡನೇದಾಗಿ ಪಾರ್ಟ್ನರ್ಶಿಪ್ ಅನ್ನ ನೋಡಿದಿರಿ. ಸೊ ಪಾರ್ಟ್ನರ್ಶಿಪ್ ಅಲ್ಲಿ ಯಾವ ತರ ಪಾರ್ಟ್ನರ್ಸ್ಗಳು ಬಿಸ್ನೆಸ್ ಅನ್ನ ಮಾಡ್ತಾರೆ ಅನ್ನೋದನ್ನ ನೋಡಿದಿರಿ. ಅಡ್ಮಿಷನ್ ನೋಡಿದಿರಿ, ರಿಟೈರ್ಮೆಂಟ್ ನೋಡಿದಿರಿ, ಡಿಸಲ್ಯೂಷನ್ ಅನ್ನು ನೋಡಿದಿರಿ. ನೆಕ್ಸ್ಟ್ ಬರೋದು ಯಾವುದು ಅಂತ ಹೇಳಿದ್ರೆ ಕಂಪನಿ ಬರುತ್ತೆ. ಸೊ ಇಲ್ಲಿ ಕಂಪನಿಯನ್ನ ಸ್ಟಾರ್ಟ್ ಮಾಡಿ ಬಿಸ್ನೆಸ್ ಅನ್ನ ಮಾಡೋದು. ಸೊ ಅದು ಇಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಆಗಿದೆ. ಸೊ ಇದರಲ್ಲಿ ನಾವು ಯಾವ ತರ ಶೇರ್ಸ್ ಗಳನ್ನ ಕಲೆಕ್ಟ್ ಮಾಡ್ತೀವಿ, ಆನಂತರ ಫಂಡ್ಸ್ಗಳು ಹೇಗೆ ರೇಸ್ ಆಗ್ತವೆ, ಸೊ ಹೇಗೆ ನಾವು ಫಂಡ್ಸ್ ಗಳನ್ನ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ತೀವಿ, ಪಬ್ಲಿಕ್ ಕಂಪ್ನಿ ಅಂದ್ರೆ ಏನು, ಪ್ರೈವೇಟ್ ಕಂಪ್ನಿ ಅಂದ್ರೆ ಏನು. ಸೊ ಇವನ್ನೆಲ್ಲ ನಾವೇನ್ ಮಾಡ್ತೀವಿ ಈ ಚಾಪ್ಟರ್ ಅಲ್ಲಿ ನೋಡ್ತಾ ಹೋಗ್ತೇವೆ. ಸೊ ಒಂದೊಂದಾಗಿ ನಾವು ಇಲ್ಲಿ ಕಲಿತಾ ಹೋಗೋಣ. ಸೊ ಮೊದಲಿಗೆ ಕಂಪನಿ ಅಂದ್ರೆ ಏನು ಅನ್ನೋಂತ ನಾವು ತಿಳ್ಕೊಳ್ಳೋಣ. ಸೊ ವಾಟ್ ಡು ಯು ಮೀನ್ ಬೈ ಕಂಪನಿ? ಸೊ ಕಂಪನಿ ಅಂದ್ರೆ ಏನು? ಇಟ್ ಈಸ್ ಆನ್ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಹೂ ಕಾಂಟ್ರಿಬ್ಯೂಟ್ ಮನಿ ಆರ್ ಮನೀಸ್ ವರ್ತ್ ಟು ಅ ಕಾಮನ್ ಇನ್ವೆಂಟ್ರಿ ಅಂಡ್ ಯೂಸ್ ಇಟ್ ಫಾರ್ ಕಾಮನ್ ಪರ್ಪಸ್. ಸೊ ಕಂಪನಿ ಅಂತಂದ್ರೆ ಅದು ಒಂದು ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಆಗಿದೆ. ಸೊ ಅಲ್ಲಿ ಒಂದು ಅಸೋಸಿಯೇಷನ್ ಮಾಡ್ಕೊತಾರೆ. ಪರ್ಸನ್ಗಳ ಮಧ್ಯೆ ಏನಾಗುತ್ತೆ, ಒಂದು ಗ್ರೂಪ್ ಆಗುತ್ತೆ. ಅವ್ರು ಏನ್ ಮಾಡ್ತಾರೆ, ಒಂದೇ ಉದ್ದೇಶ ಇರುತ್ತೆ ಅವ್ರಿಗೆ. ಸೊ ಪರ್ಪಸ್ ಒಂದೇ ಇರುತ್ತೆ. ಅವರು ದುಡ್ಡನ್ನ ಏನ್ ಮಾಡ್ತಾರೆ, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಕಾಂಟ್ರಿಬ್ಯೂಟ್ ಮನಿ ಅಂತ ಹೇಳ್ತಾರೆ ಅದಕ್ಕೆ, ಅಥವಾ ಮನೀಸ್ ವರ್ತ್ ಅಂತ ಹೇಳ್ತಾರೆ. ಸೊ ದುಡ್ಡನ್ನೇ ತರೋದಿಲ್ಲ, ಅಥವಾ ಅಸೆಟ್ ತರ್ತಾರೆ. ಮೆಷಿನರಿ ತರ್ಬೋದು, ಫರ್ನಿಚರ್ ತರ್ಬೋದು. ಕಂಪನಿ ಅಸೆಟ್, ಸೊ ಕಂಪನಿಗೆ ಏನ್ ಬೇಕು, ಸೊ ಬಿಸ್ನೆಸ್ ಮಾಡೋದಕ್ಕೆ ಏನ್ ಬೇಕು ಅದನ್ನ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಥವಾ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಸೊ ಇಲ್ಲಿ ಅದಕ್ಕೆ ನಾವೇನಂತ ಕರಿತೀವಿ, ಸೊ ಆ ತರ ಬಿಸ್ನೆಸ್ಗೆ ನಾವೇನಂತ ಕರಿತೀವಿ. ಸೊ ಇಲ್ಲಿ ಅವರ ಉದ್ದೇಶ ಏನಿರುತ್ತೆ, ಒಂದೇ ಇರುತ್ತೆ. ಸೊ ಕಂಪ್ನಿಯನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗೋದು. ಸೊ ಎಲ್ಲರ ಉದ್ದೇಶ ಏನಿರುತ್ತೆ, ಸಿಮಿಲರ್ ಇರುತ್ತೆ. ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅದನ್ನ ಒಂದೇ ಪರ್ಪಸ್ಗೆ ಅಲ್ಲಿ ಬಳಕೆ ಮಾಡ್ಕೊಳ್ತಾರೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಕಂಪನಿ ಅಂತ ಕರಿತೀವಿ. ಇಲ್ಲಿ ಕಂಪನಿ ಅಂತ ಬಂದಾಗ ನಾವು 2 ತರ ಕಂಪನೀಸ್ ಗಳನ್ನ ನೋಡ್ತೀವಿ. ಮೊದಲನೇದು ಪಬ್ಲಿಕ್ ಕಂಪನಿ ಅಂತ ಬರುತ್ತೆ. ಪಬ್ಲಿಕ್ ಕಂಪನಿ ಅಂತ ಬರುತ್ತೆ. ಪಬ್ಲಿಕ್ ಕಂಪನಿ ಅಂದ್ರೆ ನೀವು ಈಗಾಗಲೇ ಕೇಳಿದಿರಿ. ಪಬ್ಲಿಕ್ ಕಂಪನಿ ಅಂದ್ರೆ ಕಂಪನಿ that offers a part of its ownership in the form of shares, debentures, bonds, securities, etc. to general public through stock market. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಪಬ್ಲಿಕ್ ಕಂಪನಿ ಅಂದ್ರೆ ಏನು ಅಂತ ಹೇಳಿದ್ರೆ, ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಯಾವ ಕಂಪನೀಸ್ಗಳು ತಮ್ಮ ಓನರ್ಶಿಪ್ ಅನ್ನ ಜನರಲ್ ಪಬ್ಲಿಕ್, ಸಾಮಾನ್ಯ ಜನರಿಗೆ ಅದನ್ನ ಹಂಚ್ಕೊಂಡ್ರೆ, ಸೊ ಅವ್ರಿಗೂ ಕೂಡ ನಾವು ಆ ಕಂಪನಿಯಲ್ಲಿ ಶೇರ್ ಅನ್ನ ಕೊಟ್ರೆ ಅದಕ್ಕೆ ನಾವು ಏನಂತ ಕರಿತೀವಿ, ಪಬ್ಲಿಕ್ ಕಂಪನಿ ಅಂತ ಕರಿತೀವಿ. ಸೊ ಇದು ಸಿಂಪಲ್ ಆಗಿದೆ. ಅ ಕಂಪನಿ ದಟ್ ಆಫರ್ಸ್ ಅ ಪಾರ್ಟ್ ಆಫ್ ಇಟ್ಸ್ ಓನರ್ಶಿಪ್ ಟು ಜನರಲ್ ಪಬ್ಲಿಕ್ ಇಸ್ ನೋನ್ ಆಸ್ ಪಬ್ಲಿಕ್ ಕಂಪನಿ. ಸೊ ಪಬ್ಲಿಕ್ ಕಂಪನಿಗೆ ಶೇರ್ಸ್ ಅನ್ನ, ಓನರ್ಶಿಪ್ ಅನ್ನ ಏನ್ ಮಾಡ್ತಾರೆ, ಅವ್ರ ಜೊತೆಗೆ ಹಂಚ್ಕೊಳ್ತಾರೆ. ಯಾವ ತರ ಹಂಚ್ಕೊಳ್ತಾರೆ, ಶೇರ್ಸ್ ಅನ್ನ ಮಾರೋದಾಗ್ಲಿ, ಡಿವೆಂಚರ್ಸ್ ಅನ್ನ ಮಾರೋದಾಗ್ಲಿ, ಬೌಂಡ್ಸ್ ಅನ್ನ ಮಾರೋದಾಗ್ಲಿ, ಸೆಕ್ಯೂರಿಟೀಸ್ ಅನ್ನ ಮಾರೋದಾಗ್ಲಿ. ಸೊ ಈ ತರ ಮಾಡಿ ಏನ್ ಮಾಡ್ತಾರೆ, ಅವ್ರಿಗೂ ಕೂಡ ಓನರ್ಶಿಪ್ ಅನ್ನ ಕೊಡ್ತಾರೆ. ಅಂತ ಕಂಪನೀಸ್ಗಳಿಗೆ ನಾವೇನಂತ ಕರಿತೀವಿ, ಪಬ್ಲಿಕ್ ಕಂಪನಿ ಅಂತ ಕರಿತೇವೆ. ಸೊ ಇನ್ನೊಂದು ಬರುತ್ತೆ ಸೆಕೆಂಡ್ ಒನ್, ಇನ್ನೊಂದು ಪ್ರೈವೇಟ್ ಕಂಪನಿ ಅಂತ ಬರುತ್ತೆ. ಸೊ ಪಬ್ಲಿಕ್ ಕಂಪನಿಯ ಅಪೋಸಿಟ್ ಪ್ರೈವೇಟ್ ಕಂಪನಿ ಇರುತ್ತೆ. ಸೊ ಪ್ರೈವೇಟ್ ಕಂಪನಿ ಅಂದ್ರೆ ಈಗಾಗಲೇ ನೀವು ನೋಡಿದಿರಿ, ಪಾರ್ಟ್ನರ್ಶಿಪ್ ಫರ್ಮ್, ಅದು ಒಂದು ಪ್ರೈವೇಟ್ ಕಂಪನಿ. ಸೊ ಅಲ್ಲಿ ಏನಾಗುತ್ತೆ, ಪ್ರೈವೇಟ್ ಕಂಪನಿಯಲ್ಲಿ ಏನಿರುತ್ತೆ, ಪಬ್ಲಿಕ್ ಕಂಪನಿ ಮತ್ತೆ ಪ್ರೈವೇಟ್ ಕಂಪನಿಗೆ ಡಿಫರೆನ್ಸ್ ಏನು ಅಂತ ಹೇಳಿದ್ರೆ, ಪಬ್ಲಿಕ್ ಕಂಪನಿ ಏನ್ ಮಾಡುತ್ತೆ, ಓನರ್ಶಿಪ್ ಅನ್ನ ಜನರಲ್ ಪಬ್ಲಿಕ್ ಜೊತೆಗೆ, ಸೊ ಸಾಮಾನ್ಯ ಜನರ ಜೊತೆಗೆ ಏನ್ ಮಾಡುತ್ತೆ, ಓನರ್ಶಿಪ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ.
ಪ್ರೈವೇಟ್ ಕಂಪ್ನಿ ಏನ್ ಮಾಡುತ್ತೆ, ಒಂದಿಷ್ಟು ಜನರಿಗೆ ಮಾತ್ರ ಏನ್ ಮಾಡುತ್ತೆ ಆ ಓನರ್ಶಿಪ್ ಅನ್ನ ಕೊಡುತ್ತೆ. ಇಲ್ಲಿ ಜನರಲ್ ಪಬ್ಲಿಕ್ ಅವ್ರ ಕಡೆಯಿಂದ ಏನ್ ಮಾಡೋದಿಲ್ಲ, ದುಡ್ಡನ್ನ ಅಲ್ಲಿ ಪಡೆದುಕೊಳ್ಳೋದಿಲ್ಲ. ಸೊ ಇದಕ್ಕೆ ಒಂದು ಡೆಫಿನೇಷನ್ ಅನ್ನು ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಸೆಕ್ಷನ್ 3 ಆಫ್ ಕಂಪನೀಸ್ ಆಕ್ಟ್ 1956. ಸೊ ಕಂಪನೀಸ್ ಆಕ್ಟ್ ಪ್ರಕಾರ ಪ್ರೈವೇಟ್ ಕಂಪನಿ ಅಂತಂದ್ರೆ ಒಂದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಇದಾವೆ. ಸೊ ಅದು ಇದ್ರೆ ಮಾತ್ರ ಅದು ಪ್ರೈವೇಟ್ ಕಂಪನಿ ಅಂತ ಅನ್ಸ್ಕೊಳ್ಳುತ್ತೆ. ಅದರಲ್ಲಿ ಮೊದಲನೇದು, ಇಟ್ ರೆಸ್ಟ್ರಿಕ್ಟ್ಸ್ ದ ರೈಟ್ ಟು ಟ್ರಾನ್ಸ್ಫರ್ ಇಟ್ಸ್ ಶೇರ್ಸ್. ಇದೇನ್ ಮಾಡುತ್ತೆ, ಪ್ರೈವೇಟ್ ಕಂಪನಿ ಏನ್ ಮಾಡುತ್ತೆ, ಇಲ್ಲಿ ಶೇರ್ಸ್ ಗಳನ್ನು, ಸೊ ಯಾರು ಓನರ್ಸ್ ಗಳು ಇರ್ತಾರೆ ಅವರು ಮತ್ತೊಬ್ಬರಿಗೆ ಕೊಡಬೇಕು, ಟ್ರಾನ್ಸ್ಫರ್ ಮಾಡಬೇಕು ಅಂತ ಅನ್ಕೊಂಡ್ರೆ, ಅವ್ರ ಶೇರ್ಸ್ ಗಳನ್ನ ಮಾರಿ ದುಡ್ಡನ್ನ ಪಡಿಬೇಕು ಅನ್ಕೊಂಡ್ರೆ ಅದು ಇಲ್ಲಿ ಏನಾಗೋದಿಲ್ಲ, ಪಾಸಿಬಲ್ ಆಗುವುದಿಲ್ಲ. ಅಂದ್ರೆ ಇಲ್ಲಿ ಜಾಸ್ತಿ ರಿಸ್ಟ್ರಿಕ್ಷನ್ ಇರ್ತವೆ, ಶೇರ್ ಗಳನ್ನ ಟ್ರಾನ್ಸ್ಫರ್ ಮಾಡೋಕೆ ಇಲ್ಲಿ ಬರೋದಿಲ್ಲ. ನೆಕ್ಸ್ಟ್ ಒನ್, ದೇರ್ ಮಸ್ಟ್ ಬಿ ಅಟ್ ಲೀಸ್ಟ್ 2 and ಮ್ಯಾಕ್ಸಿಮಮ್ ಆಫ್ 50 ಮೆಂಬರ್ಸ್. ಪ್ರೈವೇಟ್ ಕಂಪನಿಯಲ್ಲಿ ಏನಾಗುತ್ತೆ, ಮಿನಿಮಮ್ 2 ಜನ ಇರಬೇಕು. ಪ್ರೈವೇಟ್ ಕಂಪನಿಯನ್ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಮಿನಿಮಮ್ 2 ಜನ ಇರಬೇಕು. ಮ್ಯಾಕ್ಸಿಮಮ್ ಲಿಮಿಟ್ ಇದೆ, ಇದಕ್ಕೆ 50 ಮೆಂಬರ್ಸ್ ಮ್ಯಾಕ್ಸಿಮಮ್ ಲಿಮಿಟ್ ಇರುತ್ತೆ. ಸೊ ಅಷ್ಟೇ ಮೆಂಬರ್ಸ್ ಗಳನ್ನ ನಾವೇನ್ ಮಾಡಬೇಕು, ಈ ತರ ಕಂಪನೀಸ್ ಗಳನ್ನೇ ನಾವು ತಗೊಳ್ಬೇಕು. ಸೊ ಇದು ಏನಿದೆ 50 ಮೆಂಬರ್ಸ್ ಏನಿದೆ, ದಟ್ ಎಕ್ಸ್ಕ್ಲೂಡ್ಸ್ ಎಂಪ್ಲಾಯೀಸ್ ಅಂಡ್ ವರ್ಕರ್ಸ್ ಆಫ್ ದ ಕಂಪನಿ. ಸೊ ಇಲ್ಲಿ ಆರ್ಗನೈಸೇಷನ್ ಅಂದ್ರೆ ಕಂಪನಿಯಲ್ಲಿ ಎಂಪ್ಲಾಯೀಸ್ ಮತ್ತೆ ವರ್ಕರ್ಸ್ ಏನಿರ್ತಾರೆ ಅವರನ್ನ ಬಿಟ್ಟು ಮೆಂಬರ್ಸ್ ಏನಾಗಿರ್ತಾರೆ ಅಂದ್ರೆ ಇನ್ವೆಸ್ಟರ್ಸ್ ಏನಾಗಿರ್ತಾರೆ ಅವರ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಿದೆ, 50 ಇದೆ. ಹಾಗಿದ್ರೆ ಪಬ್ಲಿಕ್ ಕಂಪನಿಯಲ್ಲಿ ಎಷ್ಟಿರ್ಬೋದು ಅಂತ ಹೇಳಿದ್ರೆ, ಪಬ್ಲಿಕ್ ಕಂಪನಿಯನ್ನ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಮಿನಿಮಮ್ 7 ಜನ ಇರಬೇಕು. ಪಬ್ಲಿಕ್ ಕಂಪನಿಯಲ್ಲಿ ಮಿನಿಮಮ್ 7 ಜನ ಇರಬೇಕು. ಮ್ಯಾಕ್ಸಿಮಮ್ ಅದಕ್ಕೆ ಲಿಮಿಟ್ ಇಲ್ಲ, ಅನ್ಲಿಮಿಟೆಡ್ ಇರ್ಬೋದು, ಎಷ್ಟು ಬೇಕಾದ್ರೂ ಇರ್ಬೋದು. ಆದ್ರೆ ಪ್ರೈವೇಟ್ ಕಂಪನಿಯಲ್ಲಿ ಏನಾಗುತ್ತೆ, 2 ಜನ ಇರಬೇಕು ಮಿನಿಮಮ್. ಮ್ಯಾಕ್ಸಿಮಮ್ ಇದಕ್ಕೆ ಇದೆ 50 ಮೆಂಬರ್ಸ್ ಇರಬೇಕು. ದಟ್ ಎಕ್ಸ್ಕ್ಲೂಡ್ಸ್ ಎಂಪ್ಲಾಯೀಸ್ ಮತ್ತೆ ವರ್ಕರ್ಸ್. ಸೊ ಈ ತರ ಇರುತ್ತೆ. ನೆಕ್ಸ್ಟ್ ಒನ್, ಇಟ್ ಕೆನಾಟ್ ಇನ್ವೈಟ್ ಅಪ್ಲಿಕೇಶನ್ ಫ್ರಾಮ್ ದ ಜನರಲ್ ಪಬ್ಲಿಕ್ ಟು ಸಬ್ಸ್ಕ್ರೈಬ್ ಇಟ್ಸ್ ಶೇರ್ಸ್ ಆರ್ ಡಿಬೆಂಚರ್ಸ್. ಸೊ ಇದನ್ನ ಹೇಳಿದೀನಿ ನಿಮಗೆ. ಸೊ ಅವ್ರು ಏನ್ ಮಾಡೋ ಹಾಗಿಲ್ಲ, ಪ್ರೈವೇಟ್ ಕಂಪನಿ ಏನ್ ಮಾಡೋ ಹಾಗಿಲ್ಲ, ಜನರಲ್ ಪಬ್ಲಿಕ್ ಸಾಮಾನ್ಯ ಜನರಿಂದ ಅವರು ದುಡ್ಡನ್ನ ಏನ್ ಮಾಡೋ ಹಾಗಿಲ್ಲ, ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳೋ ಹಾಗೆ. ಸೊ ಹಾಗಿದ್ದಾಗ ಮಾತ್ರ ಏನಾಗುತ್ತೆ, ಅದು ಪ್ರೈವೇಟ್ ಕಂಪನಿ ಆಗುತ್ತೆ. ಲಾಸ್ಟ್ ಒನ್, ಇಟ್ ಕೆನಾಟ್ ಇನ್ವೈಟ್ ಆರ್ ಎಕ್ಸೆಪ್ಟ್ ಡೆಪಾಸಿಟ್ ಫ್ರಾಮ್ ಪರ್ಸನ್ಸ್ ಅದರ್ ದನ್ ಇಟ್ಸ್ ಮೆಂಬರ್ಸ್, ಡೈರೆಕ್ಟರ್ಸ್ ಅಂಡ್ ದೇ ರಿಲೇಟಿವ್ಸ್. ಸೊ ಇಲ್ಲಿ ಯಾರಿಗೆ ಬೇಕಾದ್ರೂ ನಾವು ಅಲ್ಲಿ ಶೇರ್ಸ್ ಅನ್ನ ಅಲ್ಲಿ ಕೊಡೋ ಹಾಗಿಲ್ಲ. ಆನಂತರ ಯಾರಾದ್ರೂ ನಾವು ಏನ್ ಮಾಡ್ಬೇಕು, ಬರೀ ನಮ್ಮ ಮೆಂಬರ್ಸ್ ಏನಿರ್ತಾರೆ, ನಮ್ಮ ಕಂಪನಿ ಮೆಂಬರ್ಸ್ ಏನಿರ್ತಾರೆ ಅವರಿಂದ ಮಾತ್ರ ನಾವೇನ್ ಮಾಡ್ಬೇಕು, ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಆಗಿ ನಾವು ಅಲ್ಲಿ ತಗೊಳ್ಬೇಕು, ಇಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಪ್ರೈವೇಟ್ ಕಂಪನಿಗೆ ಇರುತ್ತೆ. ಸೊ ಇಲ್ಲಿ ಡಿಫರೆನ್ಸ್ ಅನ್ನ ನೋಡ್ಬೇಕು. ಪಬ್ಲಿಕ್ ಕಂಪನಿ ಅಂದ್ರೆ ಏನು, ವಿಚ್ ಗಿವ್ಸ್ ಓನರ್ಶಿಪ್. ಸೊ ಅದು ಓನರ್ಶಿಪ್ ಅನ್ನ ಜನರಲ್ ಪಬ್ಲಿಕ್ಗೂ ಕೊಟ್ರೆ, ಅಂದ್ರೆ ಸಾಮಾನ್ಯ ಜನರಿಗೂ ಅವರ ಕಂಪನಿಯಲ್ಲಿ ಓನರ್ಶಿಪ್ ಕೊಟ್ರೆ ಅದಕ್ಕೆ ನಾವು ಪಬ್ಲಿಕ್ ಕಂಪನಿ ಅಂತ ಹೇಳ್ತೀವಿ. ಅವ್ರ ಕಡೆಯಿಂದ ದುಡ್ಡು ಇಸ್ಕೊಳ್ತಾರೆ. ಪ್ರೈವೇಟ್ ಕಂಪನಿ ಆದ್ರೆ ಏನಾಗುತ್ತೆ, ಇಲ್ಲಿ ಬರೀ ಪ್ರೈವೇಟ್ ಪೀಪಲ್ ಇರ್ತಾರೆ, ಇಲ್ಲಿ ಸಾಮಾನ್ಯ ಜನರಿಂದ ಬಿಸ್ನೆಸ್ ಅನ್ನ ನಡೆಸೋದಿಲ್ಲ ಅಥವಾ ಇನ್ವೆಸ್ಟ್ಮೆಂಟ್ ಅನ್ನ ಅವ್ರ ಕಡೆಯಿಂದ ಅಲ್ಲಿ ಇಸ್ಕೊಳ್ಳೋದಿಲ್ಲ. ಅಂತ ಕಂಪನೀಸ್ ಗಳಿಗೆ ನಾವು ಪ್ರೈವೇಟ್ ಕಂಪನಿ ಅಂತ ಹೇಳ್ತೀವಿ. ಸೊ ಡಿಫ್ರೆನ್ಸ್ ಅನ್ನ ನೋಡ್ಬೇಕು. ಸೊ ಇನ್ನೊಂದು ಡಿಫ್ರೆನ್ಸ್ ಇದೆ, ಏನಿದೆ, ಪಬ್ಲಿಕ್ ಕಂಪನಿಯಲ್ಲಿ ಏನಾಗುತ್ತೆ 7 ಜನ ಇರಬೇಕು ಮಿನಿಮಮ್, ಮ್ಯಾಕ್ಸಿಮಮ್ ಅನ್ಲಿಮಿಟೆಡ್ ಇದೆ. ಪ್ರೈವೇಟ್ ಕಂಪನಿಯಲ್ಲಿ ಏನಾಗುತ್ತೆ 2 ಜನ ಇರಬೇಕು, ಮ್ಯಾಕ್ಸಿಮಮ್ 50 ಜನ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗಿದೆ. ಇನ್ನೊಂದು ಬರುತ್ತೆ ಗೌರ್ಮೆಂಟ್ ಕಂಪನಿ ಅಂತ ಬರುತ್ತೆ. ಗೌರ್ಮೆಂಟ್ ಕಂಪನಿ ಅಂತ ಬರುತ್ತೆ. ಸೊ ಗೌರ್ಮೆಂಟ್ ಕಂಪನಿ ಅಂದ್ರೆ ಒಂದೇ, ಸೊ ಪಬ್ಲಿಕ್ ಕಂಪನಿ ಅಂದ್ರೂ ಕೂಡ ಒಂದೇ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದಿಷ್ಟು ಡಿಫರೆನ್ಸ್ ಇದೆ, ಒಂದು ಸ್ವಲ್ಪ ಡಿಫರೆನ್ಸ್ ಇದೆ. ಇದಕ್ಕೆ ಪಬ್ಲಿಕ್ ಕಂಪನಿ ಮತ್ತೆ ಗೌರ್ಮೆಂಟ್ ಕಂಪನಿಗೆ ಒಂದಿಷ್ಟು ಡಿಫರೆನ್ಸ್ ಇದೆ. ಸೊ ನಾವು ಹೇಳ್ಬೋದು, ಸೊ ಪಬ್ಲಿಕ್ ಇಂದ ನಾವು ದುಡ್ಡನ್ನ ಇಸ್ಕೊಂಡಿದೀವಿ, ಹಾಗಾಗಿ ಅದು ಗೌರ್ಮೆಂಟ್ ಕಂಪನಿ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಆದ್ರೆ ಅದನ್ನ ನೋಡಿದ್ರೆ, ಡೀಪ್ ಆಗಿ ಓದಿದ್ರೆ, ಸೊ ನಮ್ಗೆ ಅಲ್ಲಿ ಡಿಫರೆನ್ಸಸ್ ಗೊತ್ತಾಗುತ್ತೆ. ಸೊ ಏನು ಅಂತ ಹೇಳಿದ್ರೆ, ಗೌರ್ಮೆಂಟ್ ಕಂಪನಿ ಯಾವಾಗ ಅನ್ಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಅಕಾರ್ಡಿಂಗ್ ಟು ಸೆಕ್ಷನ್ 617 ಆಫ್ ಕಂಪನೀಸ್ ಆಕ್ಟ್ 1956. ಸೊ ಕಂಪನೀಸ್ ಆಕ್ಟ್ ಪ್ರಕಾರ, ಸೊ ಇಲ್ಲಿ ಏನಾಗುತ್ತೆ, ಗವರ್ಮೆಂಟ್ ಕಂಪನಿ ಮೀನ್ಸ್ ಎನಿ ಕಂಪನಿ ಇನ್ ವಿಚ್ ನಾಟ್ ಲೆಸ್ ದನ್ 51% ಆಫ್ paid up share capital is held by central government or by any state government or governments, or partly the central government and partly by one or more state governments,
and includes a company which is subsidiary of government company as thus defined. So ಗೌರ್ಮೆಂಟ್ ಕಂಪನಿ ಅಂದ್ರೆ ಸೊ ಈಸಿಯಾಗಿ ಹೇಳ್ತೇನೆ, ಸೊ ಸಿಂಪಲ್ ಆಗಿ ಹೇಳ್ತೇನೆ. ಗೌರ್ಮೆಂಟ್ ಕಂಪನಿ ಅಂದ್ರೆ ಗೌರ್ಮೆಂಟ್ ಏನ್ ಮಾಡುತ್ತೆ, 51% ಶೇರ್ ಕ್ಯಾಪಿಟಲ್ ಏನಿರುತ್ತೆ ಆ ಕಂಪನಿಯ, ಯಾವುದೇ ಒಂದು ಕಂಪನಿಯ 51% ಎಷ್ಟು 51% ಶೇರ್ ಹೋಲ್ಡಿಂಗ್ ಏನಿರುತ್ತೆ ಅದನ್ನ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ, ಅಥವಾ ಅಲ್ಲಿ ಇನ್ವೆಸ್ಟ್ಮೆಂಟ್ ಏನಿರುತ್ತೆ ಆ ಪೋರ್ಷನ್ ಅನ್ನ 51% ಪೋರ್ಷನ್ ಅನ್ನ ಗವರ್ಮೆಂಟ್ ತಗೊಂಡ್ರೆ ಅಥವಾ ಇಟ್ಕೊಂಡ್ರೆ ಆಗ ನಾವೇನಂತ ಕರಿತೀವಿ, ಅದನ್ನ ಗೌರ್ಮೆಂಟ್ ಕಂಪನಿ ಅಂತ ಕರಿತೀವಿ. ಸೊ 51% ಶೇರ್ ಕ್ಯಾಪಿಟಲ್ ಅನ್ನ ಯಾವುದೇ ಒಂದು ಕಂಪನಿಯಲ್ಲಿ ಗೌರ್ಮೆಂಟ್ ಅದನ್ನ ಎಕ್ವೈರ್ ಮಾಡ್ಕೊಂಡ್ರೆ, ತಗೊಂಡ್ರೆ ನಾವು ಅದನ್ನ ಏನಂತ ಕರಿತೀವಿ, ಗೌರ್ಮೆಂಟ್ ಕಂಪನಿ ಅಂತ ಕರಿತೀವಿ. ಸೊ ಡಿಫ್ರೆನ್ಸಸ್ ನಿಮಗೆ ಗೊತ್ತಿರಬೇಕು. ಪಬ್ಲಿಕ್ ಕಂಪನಿ ಅಂದ್ರೆ ಏನು, ಪಬ್ಲಿಕ್ ಕಡೆಯಿಂದ ದುಡ್ಡನ್ನು ಇಸ್ಕೊಳ್ತೀವಿ, ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತೀವಿ, ಅವ್ರಿಗೆ ಓನರ್ಶಿಪ್ ಅನ್ನ ಕೊಡ್ತೀವಿ, ಅದು ಪಬ್ಲಿಕ್ ಕಂಪನಿ ಆಗುತ್ತೆ. ಪ್ರೈವೇಟ್ ಕಂಪನಿ ಅಂದ್ರೆ ಪ್ರೈವೇಟ್ ಜನ ಇರ್ತಾರೆ, ಅಲ್ಲಿ ಪಬ್ಲಿಕ್ ಕಡೆಯಿಂದ ದುಡ್ಡನ್ನು ಇಸ್ಕೊಳ್ಳೋದಿಲ್ಲ, ಸೊ ಅದಕ್ಕೆ ನಾವು ಪ್ರೈವೇಟ್ ಕಂಪನಿ ಅಂತ ಹೇಳ್ತೇವೆ. ಗೌರ್ಮೆಂಟ್ ಕಂಪನಿ ಅಂತ ಹೇಳಿದ್ರೆ ಯಾವುದೇ ಒಂದು ಕಂಪನಿಯಲ್ಲಿ 51% ಶೇರ್ಸ್ ಅನ್ನ ಗೌರ್ಮೆಂಟ್ ಹೋಲ್ಡ್ ಮಾಡಿದ್ರೆ, ಅಥವಾ ಸ್ಟೇಟ್ ಗೌರ್ಮೆಂಟ್ ಆದ್ರೂ ಆಗಿರ್ಬೋದು, ಅಥವಾ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಆಗಿರ್ಬೋದು. ಸೊ ಅವರು ಏನಾದ್ರು 51% ಶೇರ್ಸ್ ಅನ್ನ ಅಲ್ಲಿ ಎಕ್ವೈರ್ ಮಾಡ್ಕೊಂಡ್ರೆ ಅದಕ್ಕೆ ನಾವು ಏನಂತ ಕರಿತೀವಿ, ಗೌರ್ಮೆಂಟ್ ಕಂಪನಿ ಅಂತ ಕರಿತೀವಿ. ಸೊ ಇದಿಷ್ಟು ಕಂಪನೀಸ್ ಗಳಾಗಿದ್ದಾವೆ. ಸೊ ಇಲ್ಲಿ ಬೇರೆ ಬೇರೆ ತರದ ಕಂಪನೀಸ್ಗಳು ಬರ್ತವೆ. ಸೊ ಈಗ ನಾವು ಫೀಚರ್ಸ್ ಆಫ್ ಕಂಪನಿಯನ್ನ ನೋಡ್ತೇವೆ. ಸೊ ಒಂದಿಷ್ಟು ಸ್ಪೆಷಲ್ ಫೀಚರ್ಸ್ ಆಫ್ ಕಂಪನಿಯನ್ನ ನಾವಿಲ್ಲಿ ನೋಡ್ತಾ ಹೋಗ್ತೇವೆ. ಅದರಲ್ಲಿ ಮೊದಲಿಗೆ ಫಸ್ಟ್ ಒನ್ ಬಾಡಿ ಕಾರ್ಪೊರೇಟ್ ಅಂತ ಬರುತ್ತೆ. ಸೊ ಕಂಪನಿಯಲ್ಲಿ ಒಂದಿಷ್ಟು ಫೀಚರ್ಸ್ ಇದಾವೆ, ಇಂಪಾರ್ಟೆಂಟ್ ಫೀಚರ್ಸ್ ಅಂತ ಏನು ಹೇಳ್ತೀವಿ. ಸೊ ಅವನ್ನ ಈಗ ನಾವು ನೋಡ್ತಾ ಇದ್ದೀವಿ. ಫಸ್ಟ್ ಒನ್ ಬಾಡಿ ಕಾರ್ಪೊರೇಟ್ ಅಂತ ಬರುತ್ತೆ. ನಿಮಗೆ ರೆಫರೆನ್ಸ್ಗೆ ನೋಟ್ಸ್ ಏನಾದರೂ ಬೇಕಾದ್ರೆ ನೀವು ಟೆಕ್ಸ್ಟ್ ಬುಕ್ ಅನ್ನ ರಿಫರ್ ಮಾಡ್ಕೊಳ್ಬಹುದು. ಅದರಲ್ಲಿ ನಿಮಗೆ ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಬಾಡಿ ಕಾರ್ಪೊರೇಟ್ ಅಂದ್ರೆ ಏನು? ಸೊ ಕಂಪನಿ ಏನ್ ಮಾಡುತ್ತೆ, ಆಸ್ ಪರ್ ಕಂಪನೀಸ್ ಲಾ ಏನ್ ಮಾಡುತ್ತೆ, ಬಿಸ್ನೆಸ್ ಅನ್ನ ನಡೆಸ್ತಾ ಇರುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ, ಬಾಡಿ ಕಾರ್ಪೊರೇಟ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ, ಗೌರ್ಮೆಂಟ್ ಏನ್ ರೂಲ್ಸ್ ಮಾಡಿರ್ತಾರೆ, ಸೊ ಕಂಪನೀಸ್ ಆಕ್ಟ್ ಪ್ರಕಾರ ಏನಾಗಿರುತ್ತೆ, ಇಲ್ಲಿ ಫಾರ್ಮಲಿ ಏನಾಗಿರುತ್ತೆ, ರಿಜಿಸ್ಟ್ರೇಷನ್ ಆಗಿರುತ್ತೆ. ಆ ನಂತರ ಪ್ರಾವಿಷನ್ ಆಫ್ ಲಾ ಅನ್ನ ಏನ್ ಮಾಡ್ತಾ ಇರುತ್ತೆ, ಇದು ಫಾಲೋ ಮಾಡ್ತಾ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಇದನ್ನ ಬಾಡಿ ಕಾರ್ಪೊರೇಟ್ ಅಂತ ಕರೀತಾರೆ. ಸೊ ರೂಲ್ಸ್ಗಳು ಇನ್ಶೂರೆನ್ಸ್ ಕಂಪನಿ ಮತ್ತೆ ಬ್ಯಾಂಕ್ ಕಂಪನಿಗೆ ಏನಿರ್ತವೆ, ಬೇರೆ ತರದ ರೂಲ್ಸ್ಗಳು ಇರ್ತವೆ. ಅದನ್ನಿಷ್ಟ ಬಿಟ್ರೆ ನಮಗೆ ಕಂಪನೀಸ್ ಲಾ ಏನಿರುತ್ತೆ, ಸೊ ಕಂಪನೀಸ್ ಆಕ್ಟ್ ಅಂತ ಏನ್ ಕರಿತೀವಿ, ಸೊ ಅಲ್ಲಿ ಏನ್ ರೂಲ್ಸ್ ಮಾಡಿರ್ತಾರೆ, ಪ್ರಾವಿಷನ್ಸ್ ಇರ್ತವೆ, ಅದನ್ನ ಏನ್ ಮಾಡ್ತಾರೆ, ಕಂಪನಿ ಏನ್ ಮಾಡ್ತಾರೆ, ಇಲ್ಲಿ ಫಾಲೋ ಮಾಡ್ತಾ ಹೋಗ್ತಾರೆ. ಅದಕ್ಕೆ ನಾವು ಬಾಡಿ ಕಾರ್ಪೊರೇಟ್ ಅಂತ ಕರಿತೇವೆ. ಸೆಕೆಂಡ್ ಒನ್ ಸಪರೇಟ್ ಲೀಗಲ್ ಎಂಟಿಟಿ. ಸೆಕೆಂಡ್ ಒನ್ ಸಪರೇಟ್ ಲೀಗಲ್ ಎಂಟಿಟಿ. ಸೊ ಅಂದ್ರೆ ಏನು ಅಂತ ಹೇಳಿದ್ರೆ, ಕಂಪನಿಗೆ ತನ್ನದೇ ಆದ ಒಂದು ಸಪರೇಟ್ ಲೀಗಲ್ ಎಂಟಿಟಿ ಇರುತ್ತೆ. ಇಲ್ಲಿ ಯಾವುದೇ ಒಂದು ಬಿಸ್ನೆಸ್ ಅನ್ನ ಮಾಡುವಾಗ ಏನ್ ಮಾಡುತ್ತೆ, ಕಂಪನಿ ತನ್ನ ಹೆಸರನ್ನ ಬಳಸುತ್ತೆ. ಇಲ್ಲಿ ಕಾಮನ್ಲಿ ಏನ್ ಮಾಡುತ್ತೆ, ಆ ಕಂಪನಿಯನ್ನ ಮುಂದೆ ಇಟ್ಕೊಂಡು, ಆ ಕಂಪನಿ ಹೆಸರನ್ನ ಇಟ್ಕೊಂಡು ಏನ್ ಮಾಡುತ್ತೆ, ಅದರದೇ ಆದ ಡೀಲಿಂಗ್ಸ್ ಗಳನ್ನ ಮಾಡುತ್ತೆ. ಅದರ ಜೊತೆಗೆ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಓಪನ್ ಮಾಡಬಹುದು. ಆ ಕಂಪನಿ ಹೆಸರಲ್ಲಿ ನಾವು ಬ್ಯಾಂಕ್ ಅಕೌಂಟ್ ಕೂಡ ಓಪನ್ ಮಾಡಬಹುದು ಬಿಸ್ನೆಸ್ ಮಾಡೋದಕ್ಕೆ. ಸೊ ಈ ತರ ಎಲ್ಲ ಅದಕ್ಕೆ ಏನಿರುತ್ತೆ, ರೈಟ್ಸ್ ಇರುತ್ತೆ. ಸೊ ಅದೇನ್ ಮಾಡುತ್ತೆ, ಅದರದೇ ಒಂದು ಸಪರೇಟ್ ಎಂಟಿಟಿ ಇರುತ್ತೆ, ಅದನ್ನ ಫಾಲೋ ಮಾಡ್ತಾ ಏನ್ ಮಾಡುತ್ತೆ, ಇಲ್ಲಿ ಹೋಗ್ತಾ ಇರುತ್ತೆ. ಥರ್ಡ್ ಒನ್ ಲಿಮಿಟೆಡ್ ಲಯಬಿಲಿಟಿ. ಸೊ ಇದು ಕೂಡ ಒಂದು ಸ್ಪೆಷಲ್ ಫೀಚರ್ ಆಗಿದೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಲಯಬಿಲಿಟಿ ಆಫ್ ಮೆಂಬರ್ಸ್ ಆಫ್ ದ ಕಂಪನಿ ಈಸ್ ಲಿಮಿಟೆಡ್. ಸೊ ಇಲ್ಲಿ ಏನಾಗುತ್ತೆ, ಲಿಮಿಟೆಡ್ ಲಯಬಿಲಿಟಿ ಅಂತ ಹೇಳಿದ್ರೆ, ಸೊ ಮೆಂಬರ್ಸ್ ಏನಿರ್ತಾರೆ, ಪಬ್ಲಿಕ್ ಕಂಪನಿಯ ಮೆಂಬರ್ಸ್ ಏನಿರ್ತಾರೆ ಅಥವಾ ಕಂಪನಿಯ ಮೆಂಬರ್ಸ್ ಏನಿರ್ತಾರೆ, ಅವರಿಗೆ ಅವರ ಲಯಬಿಲಿಟಿ ಏನಿರುತ್ತೆ ಸೀಮಿತ ಇರುತ್ತೆ, ಅದು ಲಿಮಿಟೆಡ್ ಇರುತ್ತೆ. ಎಲ್ಲಿವರೆಗೂ ಅಂತ ಹೇಳಿದ್ರೆ, ಅವ್ರು ಎಷ್ಟು ಶೇರ್ಸ್ ಗಳನ್ನ ತಗೊಂಡಿರ್ತಾರೆ ಆ ಶೇರ್ಸ್ ಗಳ ದುಡ್ಡನ್ನ ಕೊಡೋವರೆಗೂ ಮಾತ್ರ ಏನಿರುತ್ತೆ, ಅವರ ಲಯಬಿಲಿಟಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಶೇರ್ ಇದೆ, 10 ಶೇರ್ಗಳಿದ್ದಾವೆ, ಒಂದು ಕಂಪನಿಯ ಶೇರ್ಸ್ಗಳು ಇದ್ದಾವೆ, 10 ಶೇರ್ಸ್ಗಳಿದ್ದಾವೆ. ಆ ಶೇರ್ಸ್ಗಳ ಒಂದು ಶೇರಿಗೆ 100 ರೂಪಾಯಿ ಇರುತ್ತೆ. ಆ ಶೇರ್ಸ್ ಏನಿರ್ತಾವೆ 10 ಶೇರ್ಸ್, ಅದರ ವ್ಯಾಲ್ಯೂ ಏನಿರುತ್ತೆ 100 ರೂಪಾಯಿ ಇರುತ್ತೆ. ಅಂದ್ರೆ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ, 1000 ರುಪೀಸ್ ಇರುತ್ತೆ. ಎಷ್ಟಿರುತ್ತೆ,
1000 ರೂಪೀಸ್ ಇರುತ್ತೆ. ಈಗ ಯಾರೇ ಒಬ್ರು ತಗೊಂಡ್ರು ಅಂತಂದ್ರೆ, ಈ ಕಂಪನಿ ಶೇರ್ಸ್ ಅನ್ನ ತಗೊಂಡ್ರು ಅಂತಂದ್ರೆ ಫುಲ್ ಅಮೌಂಟ್ ಅನ್ನ ಕೊಟ್ಟಿರಲಿಲ್ಲ ಅಂತಂದ್ರೆ ಒಂದು 50% ಅಮೌಂಟ್ ಅನ್ನು ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ 10 ಶೇರ್ಸ್ ಏನಿದಾವೆ, ಸೊ ಅದರ 50% ಅವರು ದುಡ್ಡನ್ನ ಕೊಟ್ಟಿದ್ರು ಅಂತ ಹೇಳಿದ್ರೆ 500 ಆಗುತ್ತೆ. ಟೋಟಲ್ ಶೇರ್ಸ್ ಎಷ್ಟಿದಾವೆ, ಸೊ ಟೋಟಲ್ ಅದರ ವ್ಯಾಲ್ಯೂ ಎಷ್ಟಿದೆ, ಟೋಟಲ್ ವ್ಯಾಲ್ಯೂ 1000 ಇದೆ. ಅದರಲ್ಲಿ 500 ರೂಪೀಸ್ ಅನ್ನು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಸೊ ಈಗ ಲಯಬಿಲಿಟಿ ಕಾನ್ಸೆಪ್ಟ್ ಬರುತ್ತೆ, ಲಿಮಿಟೆಡ್ ಲಯಬಿಲಿಟಿ ಕಾನ್ಸೆಪ್ಟ್ ಬರುತ್ತೆ. ಸೊ ಲಿಮಿಟೆಡ್ ಲಯಬಿಲಿಟಿ ಅಂದ್ರೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಟೋಟಲ್ ಲಯಬಿಲಿಟಿ ಎಷ್ಟಿದೆ ಅವರಿಗೆ 1000 ರೂಪೀಸ್ ಇದೆ. ಸೊ ಅಂದ್ರೆ 1000 ರೂಪೀಸ್ ಅನ್ನ ಅವರು ಕಂಪನಿಗೆ ಕೊಡಬೇಕಾಗುತ್ತೆ. ಅದರಲ್ಲಿ 500 ರೂಪೀಸ್ ಅನ್ನು ಕೊಟ್ಟಿದ್ದಾರೆ. ಅಂದ್ರೆ ಅವರ ಲಯಬಿಲಿಟಿ ಎಷ್ಟಾಯ್ತು, 500 ರೂಪೀಸ್. ಸೊ ಅವರ ಇನ್ನೂ ಲಯಬಿಲಿಟಿ ಏನಿದೆ, ಅದು ಸಾಲ ಅಂತ ಏನ್ ಕರಿತೀವಿ, ಎಷ್ಟಿದೆ, ಇನ್ನು 500 ರೂಪೀಸ್ ಇದೆ. ಸೊ ಇಲ್ಲಿಗೆ ಸೀಮಿತ ಇದೆ, ಇಲ್ಲಿಗೆ ಅವರ ಲಯಬಿಲಿಟಿ ಸೀಮಿತ ಇದೆ. ಸೊ ಅವರು ಎಷ್ಟು ಶೇರ್ಸ್ ಅನ್ನ ತಗೊಳ್ತಾರೆ, ಎಷ್ಟು ದುಡ್ಡಿನ ಶೇರ್ಸ್ ಅನ್ನ ತಗೊಂಡಿರ್ತಾರೆ, ಅಷ್ಟನ್ನೇ ಮಾತ್ರ ಅವ್ರು ಏನ್ ಮಾಡ್ತಾರೆ, ಕಂಪನಿ ಏನ್ ಮಾಡ್ತಾರೆ, ಅಷ್ಟನ್ನ ಮಾತ್ರ ಅವ್ರ ಕಡೆಯಿಂದ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ತಾರೆ ಬೇಕಾದಾಗ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ಲಿಮಿಟೆಡ್ ಲಯಬಿಲಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಪರ್ಪೆಕ್ಚುಯಲ್ ಸಕ್ಸೆಷನ್ ಅಂತ ಬರುತ್ತೆ. ಸೊ ಪರ್ಪೆಕ್ಚುಯಲ್ ಸಕ್ಸೆಷನ್ ಅಂತ ಹೇಳಿದ್ರೆ, ಕಂಪನಿ ಬೀಯಿಂಗ್ ಅನ್ ಆರ್ಟಿಫಿಷಿಯಲ್ ಪರ್ಸನ್ ಕ್ರಿಯೇಟೆಡ್ ಬೈ ಲಾ ಕಂಟಿನ್ಯೂಸ್ ಟು ಎಕ್ಸಿಸ್ಟ್ ಇರ್ರೆಸ್ಪೆಕ್ಟಿವ್ ಆಫ್ ಚೇಂಜಸ್ ಇನ್ ಇಟ್ಸ್ ಮೆಂಬರ್ಶಿಪ್. ಸೊ ಇಲ್ಲಿ ಪರ್ಪೆಕ್ಚುಯಲ್ ಸಕ್ಸೆಷನ್ ಅಂತ ಹೇಳಿದ್ರೆ, ಕಂಪನಿ ಏನಾಗುತ್ತೆ, ಇಲ್ಲಿ ಮೆಂಬರ್ಸ್ಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆದ್ರೆ ಕಂಪನಿ ಏನಾಗುತ್ತೆ, ಅಲ್ಲಿ ಅದರಲ್ಲಿ ಕಂಪನಿಯಲ್ಲಿ ಅದು ಒಂದು ಆರ್ಟಿಫಿಷಿಯಲ್ ಪರ್ಸನ್ ಆಗಿದೆ. ಕಂಪನಿ ಅನ್ನೋದು ಒಂದು ಆರ್ಟಿಫಿಷಿಯಲ್ ಪರ್ಸನ್ ಆಗಿದೆ. ಸೊ ಇಲ್ಲಿ ಯಾರಾದ್ರೂ ಬರ್ಲಿ, ಯಾರಾದ್ರೂ ಹೋಗ್ಲಿ, ಅದರ ಮೆಂಬರ್ಸ್ಗಳು ಯಾರಾದ್ರೂ ಬರ್ಲಿ, ಯಾರಾದ್ರೂ ಹೋಗ್ಲಿ, ಎಷ್ಟೇ ಚೇಂಜಸ್ ಆಗ್ಲಿ, ಆ ಕಂಪನಿ ಮಾತ್ರ ಏನಿರುತ್ತೆ ಅಲ್ಲಿ ಕಂಟಿನ್ಯೂಷನ್ ಆಗಿ ಇರುತ್ತೆ. ಅಂದ್ರೆ ರೆಗ್ಯುಲರ್ ಆಗಿ ಏನಿರುತ್ತೆ, ಆ ಬಿಸ್ನೆಸ್ ಅನ್ನ ಮಾಡ್ತಾ ಇರ್ತೀವಿ ನಾವು, ಅಲ್ಲಿ ಏನು ಚೇಂಜಸ್ ಆಗೋದಿಲ್ಲ ಕಂಪನಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ನಾವು ಪರ್ಪೆಕ್ಚುಯಲ್ ಸಕ್ಸೆಷನ್ ಅಂತ ಹೇಳ್ತೀವಿ. ಇಲ್ಲಿ ಮೆಂಬರ್ಸ್ಗಳು ಚೇಂಜ್ ಆದ್ರೂ ಕೂಡ ಏನಾಗುತ್ತೆ, ಕಂಪನಿ ಏನಾಗುತ್ತೆ, ರನ್ ಆಗ್ತಾನೆ ಇರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಕಾಮನ್ ಸೀಲ್. ನೆಕ್ಸ್ಟ್ ಒನ್ ಕಾಮನ್ ಸೀಲ್. ಕಂಪನಿ ಹ್ಯಾಸ್ ಇಟ್ಸ್ ಓನ್ ಸೀಲ್ ಅಂಡ್ ಆಕ್ಟ್ ಆಸ್ ಅಫಿಷಿಯಲ್ ಸಿಗ್ನೇಚರ್ ಆಫ್ ದಿ ಕಂಪನಿ. ಸೊ ಇಲ್ಲಿ ಏನಾಗುತ್ತೆ, ಕಂಪನಿಯದು ಒಂದು ಅದರದೇ ಆದ ಒಂದು ಸೀಲ್ ಇರುತ್ತೆ. ಸೊ ಇಲ್ಲಿ ಕಂಪನಿಯಲ್ಲಿ ಮೆಂಬರ್ಸ್ ಇರ್ತಾರೆ, ಒಬ್ಬರೇ ಓನರ್ ಇರೋದಿಲ್ಲ. ಸೊ ಇದನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು, ಕಂಪನಿಯಲ್ಲಿ ಜಾಸ್ತಿ ಜನ ಓನರ್ಸ್ ಇರ್ತಾರೆ. ಹಾಗಾಗಿ ಏನಾಗುತ್ತೆ, ಕಂಪನಿಯ ಸೀಲ್ ಇರುತ್ತೆ ಅಲ್ಲಿ. ಸೊ ಕಂಪನಿ ಸೀಲ್ ಅನ್ನ ಅಲ್ಲಿ ಬಳಸ್ತಾರೆ. ಆ ನಂತರ ಅದನ್ನೇ ಅವ್ರು ಏನ್ ಮಾಡ್ತಾರೆ, ಅಫಿಷಿಯಲ್ ಸಿಗ್ನೇಚರ್ ಅಂತ ಏನ್ ಮಾಡ್ತಾರೆ, ಅಲ್ಲಿ ಇಟ್ಕೊಳ್ತಾರೆ. ಅಲ್ಲಿ ರಿಪ್ರೆಸೆಂಟೇಟಿವ್ ಯಾರು ಇರ್ತಾರೆ, ಅವರು ಅಲ್ಲಿ ಸೈನ್ ಮಾಡ್ತಾರೆ. ಯೂಶುವಲಿ ನಾವೇನ್ ಮಾಡ್ತೀವಿ, ಕಂಪನಿಯ ಸಿಗ್ನೇಚರ್ ಇರೋದಿಲ್ಲ, ಅದಕ್ಕೆ ನಾವೇನ್ ಮಾಡ್ತೀವಿ, ಸೀಲ್ ಅನ್ನ ಬಳಸ್ತೀವಿ. ಸೊ ಕಂಪನಿಯ ಹೆಸರಲ್ಲಿ ಒಂದು ಸೀಲ್ ಅನ್ನ ಮಾಡ್ತೀವಿ. ಸೊ ಸೀಲ್ ಅನ್ನ ಮಾಡಿ ನಾವೇನ್ ಮಾಡ್ತೀವಿ, ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಗೆ ಸಿಗ್ನೇಚರ್ ಮಾಡಬೇಕು ಅಥವಾ ಪ್ರೂಫ್ಗೆ ನಾವು ಅದನ್ನ ತೋರಿಸಬೇಕು ಅಂತಂದಾಗ ನಾವು ಅದ್ರ ಮೇಲೆ ಏನ್ ಮಾಡ್ತೀವಿ, ಆ ಕಂಪನಿ ಸೀಲ್ ಅನ್ನ ಅಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಸೊ ಈ ತರ ಮಾಡೋದಕ್ಕೆ ನಾವು ಅದಕ್ಕೆ ಕಾಮನ್ ಸೀಲ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಟ್ರಾನ್ಸ್ಫರಬಿಲಿಟಿ ಆಫ್ ಶೇರ್ಸ್. ಸೊ ಈ ಪಬ್ಲಿಕ್ ಕಂಪನಿ ಲಿಮಿಟೆಡ್ ಏನಿರ್ತವೆ, ಸೊ ಪಬ್ಲಿಕ್ ಕಂಪನಿ ಏನಿರ್ತವೆ, ಅಲ್ಲಿ ಶೇರ್ಸ್ ಗಳನ್ನ ನಾವು ಈಸಿಲಿ ಏನ್ ಮಾಡಬಹುದು, ಟ್ರಾನ್ಸ್ಫರೇಬಲ್ ಮಾಡಬಹುದು. ಸೊ ಪಬ್ಲಿಕ್ ಕಂಪನಿಯಲ್ಲಿ ಏನಾಗುತ್ತೆ, ಅಲ್ಲಿ ಶೇರ್ಸ್ ಗಳು ಏನ್ ತಗೊಂಡಿರ್ತಾರೆ, ಸೊ ಕಂಪನಿಯ ಮೆಂಬರ್ಸ್ ಗಳು ಏನ್ ಮಾಡಿರ್ತಾರೆ, ಶೇರ್ಸ್ ಗಳನ್ನ ತಗೊಂಡಿರ್ತಾರೆ, ಅವರು ಈಸಿಲಿ ಏನ್ ಮಾಡಬಹುದು, ಯಾರಿಗಾದ್ರೂ ಒಬ್ಬರಿಗೆ ಬೇರೆದವರಿಗೆ ಏನ್ ಮಾಡಬಹುದು, ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು. ಸೊ ಅದಕ್ಕೆ ಇಲ್ಲಿ ಫ್ರೀಲಿ ಟ್ರಾನ್ಸ್ಫರೇಬಲ್ ಅಂತ ಕರಿತೀವಿ ನಾವು. ಪಬ್ಲಿಕ್ ಕಂಪನಿಯಲ್ಲಿ ಅವು ಏನಾಗ್ತವೆ, ಶೇರ್ಸ್ ಗಳನ್ನ ನಾವು ಈಸಿಲಿ ಏನ್ ಮಾಡಬಹುದು, ಒಬ್ಬರಿಂದ ಇನ್ನೊಬ್ಬರಿಗೆ ಏನ್ ಮಾಡಬಹುದು, ಮಾರಬಹುದು ಅಥವಾ ಕೊಡಬಹುದು. ಪ್ರೈವೇಟ್ ಕಂಪನಿಯಲ್ಲಿ ಏನಾಗುತ್ತೆ, ಅವು ಈಸಿಲಿ ಅಂದ್ರೆ ರಿಸ್ಟ್ರಿಕ್ಟೆಡ್ ಇರುತ್ತೆ. ಸೊ ಟ್ರಾನ್ಸ್ಫರೇಬಲ್ ಆಗೋದಿಲ್ಲ, ಬೇಗ ಜಲ್ದಿ ಏನಾಗೋದಿಲ್ಲ, ಅಲ್ಲಿ ಟ್ರಾನ್ಸ್ಫರೇಬಲ್ ಆಗೋದಿಲ್ಲ. ಸೊ ಇದು ಟ್ರಾನ್ಸ್ಫರಬಿಲಿಟಿ ಆಫ್ ಶೇರ್ಸ್ ಆಗಿದೆ. ಪಬ್ಲಿಕ್ ಕಂಪನಿಯಲ್ಲಿ ಏನಾಗುತ್ತೆ, ಫ್ರೀಲಿ ಟ್ರಾನ್ಸ್ಫರೇಬಲ್ ಇರುತ್ತೆ. ಪ್ರೈವೇಟ್ ಕಂಪನಿಯಲ್ಲಿ ಅದು ರಿಸ್ಟ್ರಿಕ್ಟೆಡ್ ಇರುತ್ತೆ. ನೆಕ್ಸ್ಟ್ ಒನ್ ಮೇ ಸ್ಯೂ ಆರ್ ಬಿ ಸ್ಯೂ. ಅಂದ್ರೆ ಕಂಪನಿ ಬಿ ಲೀಗಲ್ ಪರ್ಸನ್ ಕ್ಯಾನ್ ಎಂಟರ್ ಇನ್ ಟು ಕಾಂಟ್ರಾಕ್ಟ್ ಅಂಡ್ ಕ್ಯಾನ್ ಎನ್ಫೋರ್ಸ್ ಕಾಂಟ್ರಾಕ್ಟಲ್ ರೈಟ್ಸ್ ಅಗೇನ್ಸ್ಟ್ ಅದರ್ಸ್. ಸೊ ಕಂಪನಿ ಏನ್ ಮಾಡುತ್ತೆ, ಇಲ್ಲಿ ಲೀಗಲ್ ಪರ್ಸನ್ ಆಗಿರುತ್ತೆ, ನಾವು ರಿಜಿಸ್ಟ್ರೇಷನ್ ಅನ್ನ ಮಾಡಿಸಿರ್ತೀವಿ ಕಂಪನಿಯನ್ನ. ಸೊ ಹಾಗಾಗಿ ಇಟ್ ಕ್ಯಾನ್ ಎಂಟರ್ ಎನಿ ಆಫ್ ದಿ ಕಾಂಟ್ರಾಕ್ಟ್. ಸೊ ಯಾವ್ದಾದ್ರು ಒಂದು ಕಾಂಟ್ರಾಕ್ಟ್ ಅನ್ನ ಅದು ಕಂಪನಿ ಏನ್ ಮಾಡಬಹುದು, ಅಲ್ಲಿ ತಗೊಳ್ಬಹುದು. ಕ್ಯಾನ್ ಫೋರ್ಸ್ ಕಾಂಟ್ರಾಕ್ಟುಯಲ್ ರೈಟ್ಸ್ ಅಗೇನ್ಸ್ಟ್ ಅದರ್ಸ್. ಸೊ ಇಲ್ಲಿ ಏನಾದ್ರೂ
ಒಂದಿಷ್ಟು ಪ್ರಾಬ್ಲಮ್ಸ್ಗಳು ಆದ್ರೆ, ಗೊಂದಲಗಳು ಆದ್ರೆ ಕೂಡ ಏನ್ ಮಾಡ್ಬೋದು, ಕಂಪನಿನೇ ಏನ್ ಮಾಡ್ಬೋದು, ಅದನ್ನ ಕ್ಯಾನ್ಸಲ್ ಮಾಡ್ಬೋದು ಅಥವಾ ಹ್ಯಾಂಡಲ್ ಮಾಡ್ಬೋದು. ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ಮೇ ಸ್ಯೂ ಆರ್ ಬಿ ಸ್ಯೂಡ್ ಅಂತ ಕರಿತೀವಿ. ಸೊ ಇದಿಷ್ಟು ಸ್ಪೆಷಲ್ ಫೀಚರ್ಸ್ ಆಫ್ ಕಂಪನಿ ಆಗಿದೆ. ಸೊ ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಗೆ ಹೋಗ್ತಾ ಇದೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದ್ರೆ ಕೈಂಡ್ಸ್ ಆಫ್ ಕಂಪನಿ ಅಂತ ಬರುತ್ತೆ. ಸೊ ಕಂಪನಿಯಲ್ಲಿ ಒಂದಿಷ್ಟು ಕೈಂಡ್ಸ್ ಗಳು ಬರ್ತವೆ, ಅಂದ್ರೆ ಟೈಪ್ಸ್ ಅಂತ ಏನ್ ಕರಿತೀವಿ, ಸೊ ಅದು ಬರುತ್ತೆ. ಸೊ ಕೈಂಡ್ಸ್ ಆಫ್ ಕಂಪನಿಯಲ್ಲಿ ಮೊದಲಿಗೆ ಕೈಂಡ್ಸ್ ಆಫ್ ಕಂಪನಿಯಲ್ಲಿ ಇದನ್ನ ನಾವು ಟೈಪ್ಸ್ ಅಂತ ಕರಿತೀವಿ. ಸೊ ಕನ್ಫ್ಯೂಸ್ ಆಗಬಾರ್ದು, ಟೈಪ್ಸ್ ಅಂತ ಕೂಡ ಕರಿತೀವಿ. ನಿಮಗೆ 2 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಇದ್ರ ಮೇಲೆ ನಿಮಗೆ ಒಂದು ಈ ಚಾಪ್ಟರ್ ಅಲ್ಲಿ ನಿಮಗೆ 12 ಮಾರ್ಕ್ಸ್ ಕ್ವಶನ್ ಇರುತ್ತೆ, ಒಂದು 6 ಮಾರ್ಕ್ಸ್ ಕ್ವಶನ್ ಇರುತ್ತೆ, ಆನಂತರ ನಿಮಗೆ 2 ಮಾರ್ಕ್ಸ್ 1 ಮಾರ್ಕ್ಸ್ ಕ್ವಶನ್ ಕೂಡ ಇರುತ್ತೆ. ಸೊ ಈ ಚಾಪ್ಟರ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನೀವು ಇದನ್ನ ಕರೆಕ್ಟ್ ಆಗಿ ಕಲಿಬೇಕು. ಫಸ್ಟ್ ಒನ್, ಇದರಲ್ಲಿ ಫಸ್ಟ್ ಒನ್ ಕಂಪನೀಸ್ ಲಿಮಿಟೆಡ್ ಬೈ ಶೇರ್ಸ್ ಅಂತ ಬರುತ್ತೆ. ಕಂಪನೀಸ್ ಲಿಮಿಟೆಡ್ ಬೈ ಶೇರ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಲಿಮಿಟೆಡ್ ಲಯಬಿಲಿಟಿ ಟು ದ ಎಕ್ಸ್ಟೆಂಟ್ ಆಫ್ ಅನ್ಪೇಡ್ ಶೇರ್ಸ್. ಸೊ ಈಗಾಗಲೇ ಹೇಳಿದೀನಿ. ಸೊ ಯಾವ ಕಂಪನಿಯಲ್ಲಿ ಏನಾಗುತ್ತೆ, ಲಿಮಿಟೆಡ್ ಶೇರ್ಸ್ ಏನಿರ್ತವೆ, ಇಲ್ಲಿ ಏನಾಗುತ್ತೆ, ಕಂಪನೀಸ್ ಅಲ್ಲಿ ಎಷ್ಟು ಶೇರ್ಸ್ ಅನ್ನ ತಗೊಳ್ತಾರೆ, ಕಂಪನಿಯಲ್ಲಿ ಎಷ್ಟು ಶೇರ್ಸ್ ಅನ್ನ ಅವರು ತಗೊಂಡಿರ್ತಾರೆ. ಸೊ ಯಾರು ಮೆಂಬರ್ಸ್ಗಳು ಏನ್ ಮಾಡಿರ್ತಾರೆ, ಇನ್ವೆಸ್ಟರ್ಸ್ಗಳು ಶೇರ್ಸ್ ಅನ್ನ ತಗೊಂಡಿರ್ತಾರೆ, ಅವರು ಎಷ್ಟು ದುಡ್ಡನ್ನ ಕೊಟ್ಟಿರ್ತಾರೆ, ಎಷ್ಟು ಕೊಡಬೇಕಾಗಿತ್ತು ಆ ಶೇರಿಗೆ, ಅದರ ಶೇರ್ ವ್ಯಾಲ್ಯೂ ಎಷ್ಟಿದೆ, ಅದರಲ್ಲಿ ಅವರು ಎಷ್ಟು ಕೊಟ್ಟಿದ್ದಾರೆ, ಸೊ ಅಲ್ಲಿಗೆ ಮಾತ್ರ ಸೀಮಿತ ಇದೆ. ಸೊ ಶೇರ್ನ ವ್ಯಾಲ್ಯೂ ಎಷ್ಟಿದೆ, ಆ ದುಡ್ಡನ್ನ ಇಸ್ಕೊಳ್ಳುವವರೆಗೂ ಏನಿರುತ್ತೆ ಅದು ಅವರ ಲಯಬಿಲಿಟಿ ಆಗಿರುತ್ತೆ. ಸೊ ಈ ಎಕ್ಸಾಂಪಲ್ ಅನ್ನ ನೆನಪಿಟ್ಕೊಳ್ಳಿ. ಸೊ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ 1,000 ರೂಪಾಯಿ ಕೊಡ್ಬೇಕಾಗಿತ್ತು ಅಂತ ಹೇಳಿದ್ರೆ, ಅಂದ್ರೆ 1,000 ರೂಪಾಯಿ ಶೇರ್ಸ್ಗಳು ಇದ್ವು ಅಂತ ಹೇಳಿದ್ರೆ, ಅದರಲ್ಲಿ ಒಂದು 600 or 700 ಅವ್ರು ಕೊಟ್ಟಿದ್ರು ಅಂತ ಹೇಳಿದ್ರೆ, ಆ ಬ್ಯಾಲೆನ್ಸ್ ಏನು 300 rupees ಏನಿರುತ್ತೆ, ಅಂದ್ರೆ ಶೇರ್ನ ಟೋಟಲ್ ವ್ಯಾಲ್ಯೂ ಎಷ್ಟಿರುತ್ತೆ ಅಲ್ಲಿವರೆಗೆ ಮಾತ್ರ ಏನಿರುತ್ತೆ ಅವರ ಶೇರ್ನ, ಅಂದ್ರೆ ಅವರ ಲಯಬಿಲಿಟಿ ಏನಿರುತ್ತೆ ಲಿಮಿಟೆಡ್ ಇರುತ್ತೆ. ಆ ಇನ್ವೆಸ್ಟರ್ಸ್ ಗಳ ಲಯಬಿಲಿಟಿ ಏನಿರುತ್ತೆ ಅಲ್ಲಿ ಲಿಮಿಟೆಡ್ ಇರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್, ಕಂಪನೀಸ್ ಲಿಮಿಟೆಡ್ ಬೈ ಗ್ಯಾರಂಟಿ. Companies limited by guarantee. Liability is limited to the amount they undertake to contribute in the event of company being wound up. So ಇಲ್ಲಿ ಏನ್ ಮಾಡುತ್ತೆ, ಕಂಪನೀಸ್ ಏನ್ ಮಾಡುತ್ತೆ, ಗ್ಯಾರಂಟಿಯನ್ನು ಕೊಡುತ್ತೆ. ಸೊ ಏನು ಗ್ಯಾರಂಟಿ ಕೊಡುತ್ತೆ ಅಂತ ಹೇಳಿದ್ರೆ, ಅವರ ಲಯಬಿಲಿಟಿ ಏನಾಗುತ್ತೆ, ಎಲ್ಲಿವರೆಗೂ ಲಿಮಿಟ್ ಇರುತ್ತೆ, ಟು ದ ಅಮೌಂಟ್ ದೇ ಅಂಡರ್ಟೇಕ್ ಟು ಕಾಂಟ್ರಿಬ್ಯೂಟ್ ಇನ್ ದ ಇವೆಂಟ್ ಆಫ್ ಕಂಪನಿ. ಸೊ ಅವರು ಎಷ್ಟು ದುಡ್ಡನ್ನ ಕೊಡ್ತೀವಿ ಅಂತ ಹೇಳ್ತಾರೆ ಅಲ್ಲಿವರೆಗೂ ಮಾತ್ರ ಏನಾಗುತ್ತೆ ಅವರ ಲಯಬಿಲಿಟಿಯನ್ನ ಏನ್ ಮಾಡ್ತಾರೆ, ಅಲ್ಲಿಗೆ ಲಿಮಿಟೆಡ್ ಮಾಡ್ತಾರೆ. ಸೊ ಇದು ಕಂಪನೀಸ್ ಲಿಮಿಟೆಡ್ ಬೈ ಗ್ಯಾರಂಟಿ ಅಂತ ಕರಿತೀವಿ ನಾವು. ಸೊ ಇದು ಸೆಕೆಂಡ್ ಕೈಂಡ್ ಆಗಿದೆ, ಸೆಕೆಂಡ್ ಟೈಪ್ ಆಗಿದೆ. ಇನ್ನೊಂದು ಬರುತ್ತೆ ಅನ್ಲಿಮಿಟೆಡ್ ಕಂಪನೀಸ್ ಅಂತ ಬರುತ್ತೆ, ಥರ್ಡ್ ಒನ್. ಅನ್ಲಿಮಿಟೆಡ್ ಕಂಪನೀಸ್ ಅಂತ ಬರುತ್ತೆ. ಸೊ ಇಲ್ಲಿ ಹೆಸರೇ ಹೇಳುತ್ತೆ. ಸೊ ಏನು ಅಂತ ಹೇಳಿದ್ರೆ ಕಂಪನೀಸ್ಗಳು ಏನ್ ಮಾಡ್ತವೆ, ಕ್ಲೋಸ್ ಮಾಡುವಾಗ, ಸೊ ಅಂದ್ರೆ ಕಂಪನಿಗೆ ಏನಾದ್ರು ಲಾಸ್ ಆಗಿ ಕ್ಲೋಸ್ ಮಾಡುವಾಗ ಕಂಪನಿಯ ಲಯಬಿಲಿಟೀಸ್ ಏನಿರ್ತವೆ ಅದನ್ನ ಏನ್ ಮಾಡ್ತಾರೆ, ಯಾರು ಶೇರ್ಸ್ ಗಳನ್ನ ತಗೊಂಡಿರ್ತಾರೆ ಅಂದ್ರೆ ಓನರ್ಸ್ ಅಂತ ಏನ್ ಕರಿತೀವಿ, ಅವರ ಪರ್ಸನಲ್ ಅಸೆಟ್ ಇಂದ ಕೂಡ ಏನ್ ಮಾಡ್ತಾರೆ, ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಲಯಬಿಲಿಟೀಸ್ ಅನ್ನ ಏನ್ ಮಾಡ್ತಾರೆ, ಕಂಪನಿಯ ಲಯಬಿಲಿಟೀಸ್ ಗಳನ್ನ ಪೇಮೆಂಟ್ ಮಾಡ್ತಾ ಹೋಗ್ತಾರೆ. ಸೊ ಇದು ಅನ್ಲಿಮಿಟೆಡ್ ಕಂಪನಿ ಆಗಿದೆ. ಸೊ ಇಲ್ಲಿ ಮೂರೇ ಇದಾವೆ. ಸೊ ಮೂರನ್ನ ನಾವು ಕರೆಕ್ಟ್ ಆಗಿ ನೋಡ್ಬೇಕು. ಮೊದಲಿಗೆ ಕಂಪನೀಸ್ ಲಿಮಿಟೆಡ್ ಬೈ ಶೇರ್. ಸೊ ಅವರ ಶೇರ್ ಎಷ್ಟಿರುತ್ತೆ ಅಷ್ಟೇ ಅವರ ಲಯಬಿಲಿಟಿ ಇರುತ್ತೆ. ಸೆಕೆಂಡ್ ಒನ್, ಕಂಪನೀಸ್ ಲಿಮಿಟೆಡ್ ಬೈ ಗ್ಯಾರಂಟಿ. ಅವ್ರು ಎಷ್ಟು ದುಡ್ಡನ್ನ ಕೊಡ್ತೀವಿ ಅಂತ ಹೇಳ್ತಾರೆ ಅಲ್ಲಿವರೆಗೂ ಮಾತ್ರ ಅವರ ಲಯಬಿಲಿಟಿ ಇರುತ್ತೆ. ಥರ್ಡ್ ಒನ್, ಅನ್ಲಿಮಿಟೆಡ್ ಲಯಬಿಲಿಟಿ, ಅಂದ್ರೆ ಅವರ ದುಡ್ಡು ಏನು ಹಾಕಿರ್ತಾರೆ ಸೊ ಅದನ್ನ ಇಸ್ಕೊಂಡು ಅದ್ರ ಜೊತೆಗೆ ಅವರ ಪರ್ಸನಲ್ ಅಸೆಟ್ ಇಂದ ಕೂಡ ಏನ್ ಮಾಡ್ತಾರೆ,
ಕಂಪನಿಯ ಲಾಸಸ್ಗಳನ್ನ ಅಲ್ಲಿ ಪೇಮೆಂಟ್ ಮಾಡ್ಕೊಳ್ತಾರೆ. ಸೊ ಅಂತ ಕಂಪನೀಸ್ಗಳಿಗೆ ನಾವು ಅನ್ಲಿಮಿಟೆಡ್ ಕಂಪನೀಸ್ ಅಂತ ಇಲ್ಲಿ ಕರಿತೇವೆ. ಸೊ ಈಗ ನಾವು ಒಂದಿಷ್ಟು ಬೇಸಿಕ್ ನಂಬರ್ ಆಫ್ ಮೆಂಬರ್ಸ್ ಗಳನ್ನ ನೋಡ್ತೀವಿ. ಸೊ ಇಲ್ಲಿ ನಂಬರ್ಸ್ ಪ್ರಕಾರ ಅಂದ್ರೆ ನಂಬರ್ಸ್ ಗಳಲ್ಲಿ ನಂಬರ್ ಆಫ್ ಮೆಂಬರ್ಸ್ ಗಳಲ್ಲಿ ಎಷ್ಟು ಜನ ಮೆಂಬರ್ಸ್ ಇರ್ತಾರೆ ಅನ್ನೋ ಬೇಸಿಸ್ ಮೇಲೆ ನಾವೇನ್ ಮಾಡ್ತೀವಿ, ಕಂಪನಿಯನ್ನ ಡಿವೈಡ್ ಮಾಡ್ಕೊಳ್ತೀವಿ. ಸೊ ಈಗಾಗಲೇ ನಿಮ್ಗೆ ಅದನ್ನ ಹೇಳಿದೀನಿ, ಪಬ್ಲಿಕ್ ಕಂಪನಿ ಮತ್ತೆ ಪ್ರೈವೇಟ್ ಕಂಪನಿ ಅಂತ ಹೇಳಿದೀನಿ. ಸೊ ಇಲ್ಲಿ ನಂಬರ್ಸ್ ಬರ್ತವೆ. ಸೊ ಯಾವ ಕಂಪನಿಯಲ್ಲಿ ಎಷ್ಟು ಜನ ಇರಬೇಕು ಅನ್ನೋದನ್ನ ನಾವೇನ್ ಮಾಡ್ತೀವಿ ಇಲ್ಲಿ ನೋಡ್ತಾ ಹೋಗ್ತೀವಿ. ಪ್ರೈವೇಟ್ ಕಂಪನಿಯಲ್ಲಿ ಏನಾಗುತ್ತೆ, ಮಿನಿಮಮ್ 2 ಜನ ಇರಬೇಕು, ಅದ್ರ ಜೊತೆಗೆ ಮ್ಯಾಕ್ಸಿಮಮ್ 50 ಜನ ಇರಬೇಕು. ಸೊ 50 ಜನ ಇರಬೇಕು. ಆನಂತರ ಪಬ್ಲಿಕ್ ಕಂಪನಿಯಲ್ಲಿ ಏನಾಗುತ್ತೆ, ಅಲ್ಲಿ 7 ಜನ ಇರಬೇಕು ಮಿನಿಮಮ್. ಮ್ಯಾಕ್ಸಿಮಮ್ ಈಸ್ ಅನ್ಲಿಮಿಟೆಡ್. ಸೊ ಮ್ಯಾಕ್ಸಿಮಮ್ ಅಲ್ಲಿ ಅನ್ಲಿಮಿಟೆಡ್ ಇರುತ್ತೆ. ಮತ್ತೆ ಪ್ರೈವೇಟ್ ಕಂಪನಿಯಲ್ಲಿ ಏನಾಗುತ್ತೆ, ಶೇರ್ಸ್ ಗಳನ್ನ ರಿಸ್ಟ್ರಿಕ್ಟ್ ಮಾಡ್ತಾರೆ. ಅಲ್ಲಿ ನಾವು ಶೇರ್ ಗಳನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಆಗೋದಿಲ್ಲ. ಅದೇ ಪಬ್ಲಿಕ್ ಕಂಪನಿಯಲ್ಲಿ ಏನಾಗುತ್ತೆ, ನಾವು ಈಸಿಲಿ ಏನ್ ಮಾಡಬಹುದು, ಶೇರ್ಸ್ ಗಳನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು. ಪ್ರೈವೇಟ್ ಕಂಪನಿಯಲ್ಲಿ ನಾವು ಯಾವುದೇ ತರಹದ ದುಡ್ಡನ್ನು, ಇನ್ವೆಸ್ಟ್ಮೆಂಟ್ ಅನ್ನ ಪಬ್ಲಿಕ್ ಕಡೆಯಿಂದ ನಾವು ಅಲ್ಲಿ ಕಲೆಕ್ಟ್ ಮಾಡೋದಿಲ್ಲ. ಆದ್ರೆ ಪಬ್ಲಿಕ್ ಕಂಪನಿಯಲ್ಲಿ ಏನಾಗುತ್ತೆ, ನಾವು ಪ್ಯೂರ್ಲಿ ಏನ್ ಮಾಡ್ತೀವಿ, ಪಬ್ಲಿಕ್ ಇಂದ ಏನ್ ಮಾಡ್ತೀವಿ, ದುಡ್ಡನ್ನ ಏನ್ ಮಾಡ್ತೀವಿ ಅಲ್ಲಿ ತಗೊಳ್ತೀವಿ. ಸೊ ಇವಿಷ್ಟು ಡಿಫರೆನ್ಸಸ್ ಆಗಿದೆ ಪಬ್ಲಿಕ್ ಕಂಪನಿ ಮತ್ತೆ ಪ್ರೈವೇಟ್ ಕಂಪನಿ. ಸೊ ಇವನ್ನ ಏನ್ ಮಾಡ್ತಾರೆ, ನಂಬರ್ ಆಫ್ ಮೆಂಬರ್ಸ್ ಮೇಲೆ ಏನ್ ಮಾಡ್ತಾರೆ, ಇವನ್ನ ಡಿವೈಡ್ ಮಾಡಿರ್ತಾರೆ. ಸೊ ಇದಿಷ್ಟು ಇಲ್ಲಿ ಕಂಪನೀಸ್ ಬಗ್ಗೆ ಆಗಿದೆ. ಸೊ ಈಗ ನಾವೊಂದಿಷ್ಟು ಕ್ಯಾಟಗರೀಸ್ ಆಫ್ ಶೇರ್ಸ್ ಅನ್ನು ನೋಡ್ತೀವಿ. ಸೊ ಇಲ್ಲಿ ಯಾವ್ಯಾವ ತರಹದ ಶೇರ್ಸ್ ಗಳು ಬರ್ತವೆ ಅನ್ನೋದನ್ನ ನೋಡ್ತೀವಿ. ಸೊ ಶೇರ್